ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯಗಳು ಪ್ರತಿಯೊಬ್ಬರನ್ನ ಬಾಧಿಸುತ್ತೆ. ಅದರಲ್ಲೂ ಪ್ರಮುಖವಾಗಿ ವಯಸ್ಸಾಗ್ತಾ ಹೋದಂತೆ ಈ ಮರೆಗುಳಿತನ ಹೆಚ್ಚಾಗ್ತಾ ಇರುತ್ತೆ. ಏನಿದು ಪಾರ್ಕಿನ್ಸನ್ಸ್ ಕಾಯಿಲೆ? ಯಾರನ್ನ ಹೆಚ್ಚಾಗಿ ಬಾಧಿಸುತ್ತೆ? ಯಾವ ಏಜ್ ಗ್ರೂಪ್ನವ್ರನ್ನ ನೇರವಾಗಿ ಇದು ಟಾರ್ಗೆಟ್ ಮಾಡುತ್ತೆ? ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಲಕ್ಷಣಗಳು ಕಾಣಿಸ್ಕೊಂಡ ನಂತರದಲ್ಲಿ ವೈದ್ಯರನ್ನ ಯಾವಾಗ ಭೇಟಿ ಆಗಬೇಕು? ಇದಕ್ಕಿರುವಂತಹ ಚಿಕಿತ್ಸೆಗಳೇನು? ಆಹಾರ ಪದ್ಧತಿ ಹೇಗಿರಬೇಕು? ದಿನಚರಿ ಹೇಗಿರಬೇಕು? ಲೈಫ್ ಸ್ಟೈಲ್ ಹೇಗೆ ಮಾಡಿಫಿಕೇಶನ್ ಮಾಡಿಕೊಡ್ಬೇಕು? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿರ್ತಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ಪಾರ್ಕಿನ್ಸನ್ ಸ್ಪೆಷಲಿಸ್ಟ್ ಆಗಿರತಕ್ಕಂಥ ಡಾಕ್ಟರ್ ಹೇಮಕೃಷ್ಣ ಪಿ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಈಗ ವಯಸ್ಸಾಗ್ತಾ ಇದ್ದಂತೆ ಮರೆಗುಳಿತನ ವೆರಿ ಕಾಮನ್ ಅಂತ ನಾವು ಕೇಳ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಯಸ್ಸಿನಲ್ಲೂ ಕೂಡ ಮರೆಗುಳಿತನ ಹೆಚ್ಚಾಗ್ತಾ ಇದೆ. ಇನ್ನು ಇಷ್ಟು ಬೇಗ ವಯಸ್ಸಾಗೋಯ್ತಾ ಅಥವಾ ನರ್ವ್ಸ್ಗಳಿಗೆ ಏನಾದ್ರು ಎಫೆಕ್ಟ್ ಆಗ್ತಿದ್ಯಾ ಅನ್ನುವಂಥ ಆತಂಕಗಳು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ನರವ್ಯೂಹ ಹೇಗೆ ವರ್ಕೌಟ್ ಆಗುತ್ತೆ ಸರ್? ಸೊ ಬೇಸಿಕಲಿ ಎಲ್ರಿಗೆ ನಮಸ್ಕಾರ. ಫಸ್ಟ್ಲಿ ಈ ಕಾಯಿಲೆ ಬಗ್ಗೆ ಮಾತಾಡೋದು ನನಗೆ ತುಂಬ ಖುಷಿ ಆಯಿತು ಇವತ್ತು. ಯಾಕಂದರೆ ನಾನು ರೆಗ್ಯುಲರಾಗಿ ನೋಡೋದು ಈ ಕಾಯಿಲೆ. ನಾನು ಪಾರ್ಕಿನ್ಸನ್ ಸ್ಪೆಷಲಿಸ್ಟು. ಜನರಲಿ ನಮ್ಮ ಕ್ಲಿನಿಕ್ಕಲ್ಲಿ ನಾವು ನೋಡುವಾಗ ಎರಡು ಪ್ರಕಾರ ಪೇಷಂಟ್ಸ್ ಬರ್ತಾರೆ. ಫಸ್ಟ್ ಪೇಷಂಟ್ಸ್ ಏನಂದರೆ ಅರ್ಲಿಯಾಗಿ ಕಾಯಿಲೆ ಎಲ್ಲ ಡಯಾಗ್ನೋಸ್ ಮಾಡಿ ಅರ್ಲಿಯಾಗಿ ಮೆಡಿಕಲ್ ಕೇರ್ ತಗೊಂಡು ನಿಯರ್ ನಾರ್ಮಲ್ ಲೈಫ್ ಲೀಡ್ ಮಾಡೋ ಪೇಷಂಟ್ಸು. ಕೆಲವು ಪೇಷಂಟ್ಸು ಈ ಕಾಯಿಲೆ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲದಿದ್ದರೆ ಲೇಟಾಗಿ ಡಯಾಗ್ನೋಸ್ ಆಗಿ ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಸೊ ಬೇಸಿಕಲಿ ಪಾರ್ಕಿನ್ಸನ್ಸ್ ಡಿಸೀಸ್ ಅನ್ನೋದು ಒಂದು ಮೆದುಳಿನ ಕಾಯಿಲೆ. ಇದರಲ್ಲಿ ಡೋಪಮಿನ್ ಅನ್ನೋ ಕೆಮಿಕಲ್ ಕಡಿಮೆ ಆಗುತ್ತೆ ಬ್ರೈನಲ್ಲಿ. ಈ ಡೋಪಮಿನ್ ನಾವು ಕಾಮನ್ ಆಗಿ ಕಂಪೇರ್ ಮಾಡಿ ಹೇಳಬೇಕಾದ್ರೆ ಇದೊಂದು ಇಂಜನ್ ಆಯಿಲ್ ಥರ ಅನ್ಕೋಬೋದು ನಾವು ಗಾಡಿಗೆ. ಸೊ ಇಂಜನ್ ಆಯಿಲ್ ಎಲ್ಲ ಕರೆಕ್ಟಾಗಿದ್ದರೆ ಗಾಡಿ ಸ್ಮೂತಾಗಿ ರನ್ ಆಗುತ್ತೆ. ಇಂಜನ್ ಆಯಿಲ್ ಕಡಿಮೆ ಆದರೆ ಸ್ವಲ್ಪ ಗಾಡಿ ರಫ್ ಆಗಿ ಓಡೋದು, ಸ್ಲೋ ಆಗೋದು ಈ ಥರ ಆಗುತ್ತೆ. ಸೊ ಅದೇ ಥರ ಈ ಡೋಪಮಿನ್ ನಮ್ಮ ಬಾಡಿಯಲ್ಲಿ ಮೂಮೆಂಟ್ಗೆ ತುಂಬ ಇಂಪಾರ್ಟೆಂಟು. ಸ್ಮೂತ್ ಮೂಮೆಂಟು, ಕೋಆರ್ಡಿನೇಟೆಡ್ ಮೂಮೆಂಟ್ಗೆ ತುಂಬ ಇಂಪಾರ್ಟೆಂಟು. ಈ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಡೋಪಮಿನ್ ಲೆವೆಲ್ಸ್ ಅನ್ನೋದು ಬ್ರೈನಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ಪೇಷಂಟ್ಸು ಸ್ಲೋ ಆಗೋದು, ವಾಕಿಂಗು, ಬ್ಯಾಲೆನ್ಸ್ ಇಶ್ಯೂಸ್ ಬರೋದು ಇದೆಲ್ಲ ಬರುತ್ತೆ. ಸೊ ಕೆಲವು ಜನ ನಮಗೆ ಹೇಳ್ತಾರೆ, ಸರ್ ನನಗೆ ಪ್ಯಾರಾಲಿಸಿಸ್ ಆಗಿದೆಯಾ ಅಂತ ಬಂದು ಕೇಳ್ತಾರೆ. ಯಾಕಂದರೆ ಸ್ಟಿಫ್ನೆಸ್ಸಿಂದ ಕೈ ಎತ್ತೋದು ಇದೆಲ್ಲ ತೊಂದರೆ ಆಗುತ್ತೆ. ಇನ್ಫ್ಯಾಕ್ಟ್ ಈ ಕಾಯಿಲೆನ ಫಸ್ಟ್ ಐಡೆಂಟಿಫೈ ಮಾಡಿರೋ ಸೈಂಟಿಸ್ಟು ಇದನ್ನ ಶೇಕಿಂಗ್ ಪ್ಯಾರಾಲಿಸಿಸ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಮಸಲ್ ವೀಕ್ನೆಸ್ ಏನೂ ಇರಲ್ಲ, ಕೈ ಕಾಲು ಶಕ್ತಿ ಎಲ್ಲ ಚೆನ್ನಾಗೇ ಇರುತ್ತೆ. ಆದರೆ ಈ ಸ್ಟಿಫ್ನೆಸ್ಸಿಂದ ಆ್ಯಕ್ಟಿವಿಟೀಸ್ ಮಾಡೋದು ಕಷ್ಟ ಆಗುತ್ತೆ. ನೀವು ಹೇಳಿರೋ ಥರ ಈ ಕಾಯಿಲೆದು ಎಲ್ಡರ್ಲಿ ಏಜ್ ಅಂದರೆ 60 ಇಯರ್ಸ್ ಆಮೇಲೆ ಕಾಮನ್ ಆಗಿ ಬರುತ್ತೆ. ಕಾಮನ್ಲಿ ಆ ಥರ ಬರುತ್ತೆ. ಬಟ್ ಈಗ ನಾವು ನೋಡ್ತಾ ಇರೋದು ಏನಂದರೆ ಟ್ರೆಂಡು ಈವನ್ ಯಂಗ್ ಪೇಷಂಟ್ಸಲ್ಲಿನೂ ಬರ್ತಾ ಇದೆ. ಅಂದರೆ 30 to 50 ಒಳಗಡೆನೂ ಬರ್ತಾ ಇದೆ. ಓಕೆ. ಈಗ ಯೂಶಲಿ ಈಗ ಜನರಿಗೇನೋ ಸಡನ್ ಆಗಿ ಎಲ್ಲೋ ಒಂದು ವಸ್ತುಗಳನ್ನ ಇಟ್ಟಿರ್ತೀವಿ, ಮರ್ತು ಹೋಗ್ತಾ ಇದೀವಿ, ಆ ಥರದಕ್ಕೆ ಇದು ಪಾರ್ಕಿನ್ಸನ್ಸ್ ಅಂತ ಅಂದ್ಕೋಬೇಕಾ? ಅಂದರೆ ನಿಖರವಾದ ಲಕ್ಷಣಗಳು ಏನೇನು? ಅಂದರೆ ಯಾವಾಗ ನಾವು ವೈದ್ಯರನ್ನ ಭೇಟಿ ಆಗಬೇಕು? ಈಗ ತಂದೆ ತಾಯಿಗಳಲ್ಲಿ ಏನೋ ಬದಲಾವಣೆಗಳಾಗ್ತಾ ಇದೆ, ವಯೋಸಹಜ ಅಂತ ಅನ್ಕೊಂಡು ತುಂಬಾ ಜನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಆ ರೀತಿ ಮಾಡೋದ್ರ ಬದಲು ಈ ಟ್ರೀಟ್ಮೆಂಟ್ ತಗೊಂಡ್ರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇಗ ಗುಣಮುಖ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ವೈದ್ಯರನ್ನ ಭೇಟಿ ಮಾಡಬೇಕು? ಯಾವ ಗುಣಲಕ್ಷಣಗಳನ್ನ ನಾವು ಕಂಪ್ಲೀಟ್ ಆಗಿ ಗಮನಿಸಬೇಕು? ಫಸ್ಟು ನಾವು ಏನು ತಿಳ್ಕೊಬೇಕಂದ್ರೆ ಪಾರ್ಕಿನ್ಸನ್ಸ್ ಲಕ್ಷಣ ಏನು ಅಂತ. ಸೊ ಕಾಮನ್ಲಿ ಪೇಷಂಟ್ಸ್ ಇಂಪ್ರೆಷನಲ್ಲಿರೋ ಪೇಷಂಟ್ಸ್ ಒಳಗಡೆ ಇರೋ ಇಂಪ್ರೆಷನ್ ಏನಂದರೆ ಶೇಕಿಂಗ್ ಆದ್ರೇ ಪಾರ್ಕಿನ್ಸನ್ಸು ಅಂತ. ಬಟ್ ನಾವು ಇದನ್ನು ಟಿಪ್ ಆಫ್ ಐಸ್ಬರ್ಗ್ ಅಂತೀವಿ. ಅಂದರೆ ಪಾರ್ಕಿನ್ಸನ್ಸ್ಗೆ ಹಲವಾರು ಲಕ್ಷಣಗಳಿದೆ. ಅದರಲ್ಲಿ ಟ್ರೆಮರ್ ಮಾತ್ರ ಒಂದು, ಅಂದರೆ ಶೇಕಿಂಗ್, ಕೈ ನಡ್ಕ ಮಾತ್ರ ಒಂದು. ಅದು ಬಿಟ್ಟು ಕೈ ಟೈಟ್ನೆಸ್ ಬರೋದು, ನಡೆಯೋ ಕಷ್ಟ ಬರೋದು. ಅದು ಬಿಟ್ಟು ನಾನ್ ಮೋಟಾರ್ ಸಿಂಪ್ಟಮ್ಸ್ ಅಂತೀವಿ. ಅಂದರೆ ಕಣ್ಗೆ ಕಾಣಲ್ಲ ಈ ಸಿಂಪ್ಟಮ್ಸು, ಆದ್ರೇನು ಪೇಷಂಟ್ ಸಫರ್ ಮಾಡ್ತಾರೆ. ಅದರಲ್ಲಿ ನೀವು ಹೇಳಿರೋ ಥರ ಮೆಮರಿ ಪ್ರಾಬ್ಲಮ್ ಅನ್ನೋದು ಪಾರ್ಕಿನ್ಸನ್ಸ್ ಕಾಯಿಲೆ ಲಕ್ಷಣ. ಹಾಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ. ಕೆಲವು ಜನ ನಿದ್ದೆಯಲ್ಲಿ ಮಾತಾಡ್ತಾ ಇರ್ತಾರೆ, ಕತ್ತಾ ಇರ್ತಾರೆ. ಇದನ್ನ ತುಂಬ ಜನ ಏನೋ ಸೈಕ್ಯಾಟ್ರಿ ಪ್ರಾಬ್ಲಮ್ ಅಂತ ಅನ್ಕೊಂಡು ಸೈಕ್ಯಾಟ್ರಿಸ್ಟ್ಗೆಲ್ಲ ತೋರಿಸ್ಕೊತಾ ಇರ್ತಾರೆ. ಆದರೆ ಇದು ಪಾರ್ಕಿನ್ಸನ್ಸ್ ಕಾಯಿಲೆ ಲಕ್ಷಣನೇ. ಹಾಗೆ ಮೋಷನ್ ಪ್ರಾಬ್ಲಮ್ಸ್ ಆಗಿರೋದನ್ನು ಪಾರ್ಕಿನ್ಸನ್ಸ್ ಲಕ್ಷಣ. ಜನರಲಿ ಕಾನ್ಸ್ಟಿಪೇಷನ್ ಅಂದರೆ ರೆಗ್ಯುಲರ್ ಮೋಷನ್ಸ್ ಆಗ್ತಾ ಇಲ್ಲ ಅನ್ನೋ ಸಿಂಪ್ಟಮು
ಪಾರ್ಕಿನ್ಸನ್ ಶುರು ಆಗೋಕೆ ಅಟ್ಲೀಸ್ಟ್ 5-10 ವರ್ಷ ಮುಂಚೆನೇ ಶುರು ಆಗುತ್ತೆ. ಸೊ ಇದು ಅಬ್ಸರ್ವ್ ಮಾಡಿ ರಿಸರ್ಚಲ್ಲಿ ಬಂದಿರೋದೇನೆಂದರೆ ಗಟ್ ಬ್ರೈನ್ ಆಕ್ಸೆಸ್, ಅಂದರೆ ನಮ್ಮ ಬ್ರೈನು ಹೊಟ್ಟೆ ಲಿಂಕ್ಡ್ ಇದೆ. ಸೊ ಗಟ್ ಬ್ರೈನ್ ಆಕ್ಸೆಸ್ ಇದೆ. ಸೊ ಪಾರ್ಕಿನ್ಸನ್ಸಲ್ಲಿ ಗಟ್ಟಲ್ಲಿನೂ ತೊಂದರೆಗಳಾಗತ್ತೆ ಅಂತ. ದೆನ್ ಯೂರಿನರಿ ಪ್ರಾಬ್ಲಮ್ಸೂ ಬರ್ಬೋದು. ನಾವು ಮೆಮರಿ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಅಂತ ಇದ್ದರೆ ಪಾರ್ಕಿನ್ಸನ್ಸಲ್ಲಿ ಬರೀ ಡೋಪಮಿನ್ ಡೆಫಿಷಿಯನ್ಸಿ ಅಲ್ಲ, ಅಸಿಟೈಲ್ ಕೋಲಿನ್ ಅಂತ ಇನ್ನೊಂದು ರಸಾಯನ ಪದಾರ್ಥ ಇಶ್ಯೂಸು ಇರುತ್ತೆ. ಈ ಅಸಿಟೈಲ್ ಕೋಲಿನ್ ಅನ್ನೋದು ನಮ್ಮ ಮೆಮರಿಗೆ ತುಂಬ ಇಂಪಾರ್ಟೆಂಟ್ ಕೆಮಿಕಲ್. ಸೊ ಅದು ಅಫೆಕ್ಟ್ ಆಗಿರೋದ್ರಿಂದ ಮೆಮರಿ ಪ್ರಾಬ್ಲಮ್ಸ್ ಶುರು ಆಗ್ಬೋದು. ಅಂದ್ರೆ ಈ ಹಿಂದೆ ಎಲ್ಲ ತುಂಬಾ ವಿರಳ ವಯಸ್ಸಾದ ಮೇಲೆ ಒಂದು 60 ವರ್ಷ ಆದ್ಮೇಲೆ ಈ ರೀತಿ ಕಾಣಿಸ್ಕೊಳ್ತಾ ಇತ್ತು. ಈಗ ಅರ್ಲಿ ಏಜ್ ಅಲ್ಲಿ ಡಿಟೆಕ್ಟ್ ಆಗಿ ನೀವು ಹೇಳ್ದಂಗೆ ಗಟ್ ಇಶ್ಯೂಸ್ ಇದ್ರೆ ಈ ಬ್ರೈನ್ಗೆ ಕನೆಕ್ಷನ್ ಇರುತ್ತೆ ಅಂತ ಹೇಳ್ತಿದ್ರಿ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಲೈಫ್ ಸ್ಟೈಲ್ ಎಲ್ಲ ತುಂಬಾನೇ ಚೇಂಜಸ್ ಆಗಿದೆ, ಫುಡ್ ಹ್ಯಾಬಿಟ್ಸ್ ಕೂಡ ಚೇಂಜ್ ಆಗಿದೆ. ಹಾಗಾಗಿ ಅರ್ಲಿ ಏಜ್ ಅಲ್ಲೂ ಕೂಡ ಡಿಟೆಕ್ಟ್ ಆಗ್ತಿದ್ಯಾ ಇದು? ಬರೀ ಗಟ್ ಇಶ್ಯೂಸ್ ಅಂತ ಹೇಳಕ್ಕಾಗಲ್ಲ. ಬೇಸಿಕಲಿ ಪಾರ್ಕಿನ್ಸನ್ಸ್ಗೆ ಕಾರಣ ಏನು ಅಂತ ಇದ್ರೆ ಎಕ್ಸಾಕ್ಟ್ ರೀಸನ್ ಇವಾಗಲೂ ಗೊತ್ತಿಲ್ಲ. ಸೊ ಬ್ರೈನ್ ಅಲ್ಲಿ ಆಲ್ಫಾ ಸಿನ್ಯೂಕ್ಲಿನ್ ಅಂತ ಒಂದು ಅಬ್ನಾರ್ಮಲ್ ಪ್ರೋಟೀನ್ ಅಕ್ಯುಮುಲೇಷನ್ ಇಂದ ಆಗುತ್ತೆ. ಇದು ಯಾರಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಆಸ್ ಎಕ್ಸ್ಪ್ಲೇನ್ ನಾವು ಎಲ್ಡರ್ಲಿ ಏಜ್ ಅಲ್ಲಿ ಆಗುತ್ತೆ 60 ಆಮೇಲೆ. ಆದರೆ ಸ್ಟ್ರೆಸ್ ಈಸ್ ಎ ಮೇಜರ್ ಫ್ಯಾಕ್ಟರ್. ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲು, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಅಥವಾ ಎನ್ವಿರಾನ್ಮೆಂಟಲ್ ಎಕ್ಸ್ಪೋಜರ್, ನಾವು ಪೊಲ್ಯೂಷನ್ ಆಗಲಿ ಅಥವಾ ಹೆವಿ ಮೆಟಲ್ಸ್ ಆಗಲಿ ಅಥವಾ ಕೆಲವು ಡ್ರಗ್ಸ್. ಈಗ ಕಾಮನ್ ಆಗಿ ಎಲ್ಲರೂ ಗ್ಯಾಸಿನ ತೊಂದರೆ ಆಗ್ತದೆ ಅಂತ ಫಾರ್ಮಸಿಗೆ ಹೋಗಿ ಗ್ಯಾಸ್ ಮಾತ್ರೆ ತಗೋತಾ ಇರ್ತಾರೆ. ತುಂಬ ಗ್ಯಾಸ್ ಮಾತ್ರೆ ಸೈಡ್ ಎಫೆಕ್ಟ್ ಆಗಿನೂ ಈ ಪಾರ್ಕಿನ್ಸನ್ಸ್ ಲಕ್ಷಣಗಳು ಬರ್ಬೋದು. ಹಾಗೆ ನಿದ್ದೆ ಮಾತ್ರೆ ಇಶ್ಯೂಸ್ ಇಂದಾನು ಬರ್ಬೋದು. ಕೆಲವು ನಿದ್ದೆ ಮಾತ್ರೆಗಳಿದೆ, ಒಂದು 3 months ಇಂದ ಜಾಸ್ತಿ ತಗೊಂಡ್ರೆ ಅದರಿಂದಾನು ಪಾರ್ಕಿನ್ಸನ್ಸ್ ಲಕ್ಷಣಗಳು ಬರ್ಬೋದು. ಒಂದು 10% ಪೇಷಂಟ್ಸ್ ಅಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ. ಅಂದ್ರೆ ಫ್ಯಾಮಿಲಿಯಲ್ಲಿ ಇದ್ರೇನು ಫರ್ದರ್ ಜನರೇಷನ್ಸ್ ಅಲ್ಲಿ ಬರ್ಬೋದು. ಇಲ್ಲಿ ನಾವೇನ್ ತಿಳ್ಕೊಬೇಕಂದ್ರೆ, ಒಂದು ದಿಸ್ ಕಂಟಿನ್ಯೂಸ್ ಆಗಿರೋ ಕಾಯಿಲೆ ಪಾರ್ಕಿನ್ಸನ್ಸ್ ಡಿಸೀಸ್, ಕೆಲವು ಕಾಯಿಲೆನ ನಾವು ರಿವರ್ಸಿಬಲ್ ಕಾಸಸ್ ಆಫ್ ಪಾರ್ಕಿನ್ಸೋನಿಸಮ್ ಅಂತೀವಿ. ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಪಾರ್ಕಿನ್ಸನ್ಸ್ ಕಂಪ್ಲೀಟ್ ಆಗಿ ಕ್ಯೂರೂ ಆಗ್ಬೋದು. ಅದರಲ್ಲಿ ಒಂದು NPH ಅಂತ ಒಂದು ಕಾಯಿಲೆ ಇದೆ. ಈ ಕಾಯಿಲೆಯಲ್ಲಿ ಬ್ರೈನಲ್ಲಿ ಫ್ಲೂಯಿಡ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ VP ಶಂಟಿಂಗ್ ಅಂತ ಒಂದು ಚಿಕ್ಕ ಪ್ರೊಸೀಜರ್ ಮಾಡಿದ್ರೆ ವಾಕಿಂಗು, ಮೆಮರಿ ಪ್ರಾಬ್ಲಮ್ಸು, ಬ್ಲ್ಯಾಡರ್ ಪ್ರಾಬ್ಲಮ್ಸ್ ಅಂದರೆ ಯೂರಿನರಿ ಇಶ್ಯೂಸು ಎಲ್ಲ ಕಂಪ್ಲೀಟಾಗಿ ರಿಕವರ್ ಆಗ್ಬೋದು. ಹಾಗೆ ಇಮ್ಯೂನ್ ಮೀಡಿಯೇಟೆಡ್ ಕಂಡೀಷನ್ಸ್ ಅಂತ ಇದೆ, ಅಂದರೆ ನಮ್ಮ ಇಮ್ಯುನಿಟಿ ನಮ್ಮ ಅಗೇನ್ಸ್ಟ್ ಕೆಲಸ ಆಗೋದು. ಈ ಥರ ಕಂಡೀಷನ್ಸಲ್ಲಿ ಸಿಂಪಲ್ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಕೊಟ್ರೇನು ಪಾರ್ಕಿನ್ಸನ್ಸ್ ಲಕ್ಷಣಗಳೆಲ್ಲ ಇಂಪ್ರೂವ್ ಆಗ್ಬೋದು. ಸೊ ಬಾಟಮ್ ಲೈನ್ ಏನಂದರೆ, ನಾವೇನು ತಿಳ್ಕೊಬೇಕಂದ್ರೆ ಪಾರ್ಕಿನ್ಸನ್ಸ್ ಅನ್ನೋದು ಒಂದು ಸಿಂಪಲ್ ಕಾಯಿಲೆ ಅಲ್ಲ. ಇದರಲ್ಲಿ ನಾವು ಡಿಫ್ರೆಂಟ್ ರೀಸನ್ಸ್ ಏನು ಅಂತ ಐಡೆಂಟಿಫೈ ಮಾಡಿಕೊಂಡು ಟ್ರೀಟ್ ಮಾಡಿದ್ರೆ ವಿ ಕ್ಯಾನ್ ಇಂಪ್ರೂವ್ ಸಿಂಪ್ಟಮ್ಸ್ ಸಿಗ್ನಿಫಿಕೆಂಟ್ಲಿ. ಈಗ ಒಂದ್ಸರಿ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂದರೆ ಇದು ಪಾರ್ಕಿನ್ಸನ್ಸ್ ಇರಬಹುದು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಏನಾದರೂ ಟೆಸ್ಟ್ಗಳಿದೆಯಾ? ಸೊ ಫಸ್ಟ್ಲಿ ಏನಂದರೆ ಲಕ್ಷಣಗಳು ಶೇಕಿಂಗು, ವಾಕಿಂಗ್ ಡಿಫಿಕಲ್ಟಿ, ಸ್ಟಿಫ್ನೆಸ್ ಇದ್ದರೆ ಪಾರ್ಕಿನ್ಸೋನಿಸಮ್ ಅಂತೀವಿ. ಸೊ ಲಕ್ಷಣಗಳು ಪೇಷಂಟ್ ಎಕ್ಸಾಮಿನೇಷನ್ ನೋಡಿ ನಾವು ಪಾರ್ಕಿನ್ಸೋನಿಸಮ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಆದರೆ ಇದಕ್ಕೆ ಮುಂಚೆ ನಾವು ಡಿಸ್ಕಸ್ ಮಾಡಿರೋ ಥರ ಟ್ರೀಟಬಲ್ ಕಾಸಸ್ ಏನಾದರೂ ಇದೆಯಾ, ಅಂದರೆ ಏನಾದರೂ ಬ್ರೈನಲ್ಲಿ ಇನ್ಫ್ಲಮೇಷನ್ ಇದೆಯಾ, ಅದರಿಂದ ಈ ಥರ ಆಗ್ತಾ ಇದೆಯಾ ಅಂತ ನೋಡೋಗೆ MRI ಮಾಡ್ತೀವಿ. MRIಯಲ್ಲಿ ನಮ್ಗೆ ಏನಾದರೂ ಸ್ಪೆಸಿಫಿಕ್ ರೀಸನ್ ಗೊತ್ತಾದರೆ ನಾವು ಆ ರೀಸನ್ನ ಟ್ರೀಟ್ ಮಾಡಿದ್ರೆ ಪಾರ್ಕಿನ್ಸನ್ಸ್ ಲಕ್ಷಣಗಳು ಇಂಪ್ರೂವ್ ಆಗುತ್ತೆ. ಹಾಗೆ ಡೌಟ್ಫುಲ್ ಕೇಸಸಲ್ಲಿ, ಅಂದರೆ ನಮಗೆ ಕ್ಲಿನಿಕಲಿ ಪೇಷಂಟ್ ನೋಡಿದ್ರೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಅಂದರೆ ಸಿಂಪ್ಟಮ್ಸ್ ಸ್ವಲ್ಪನೇ ಇದೆ, ಅಷ್ಟೊಂದು ಪ್ರಾಮಿನೆಂಟ್ ಆಗಿಲ್ಲ, ಆ ಥರ ಇರೋ ಪೇಷಂಟ್ಸ್ಗೆ ಡೋಪಮಿನ್ ಸ್ಕ್ಯಾನ್ ಅಂತ ಒಂದು ಸ್ಕ್ಯಾನ್ ಇದೆ, ಟ್ರೋಡ್ಯಾಟ್ ಸ್ಕ್ಯಾನ್ ಅಥವಾ ಡೋಪಮಿನ್ ಸ್ಕ್ಯಾನ್ ಅಂತ. ಅದು ಮಾಡಿದ್ರೆ ಅರ್ಲಿಯಾಗಿ ನಾವು ಪಿಕಪ್ ಮಾಡ್ಬೋದು. ಈ ಡೋಪಮೈನ್ ಅನ್ನೋದು ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ತುಂಬಾ ಜನ ಹೇಳ್ತಾರೆ ಈ ಡಾರ್ಕ್ ಚಾಕ್ಲೇಟ್ಸ್ ತಿನ್ನೋದ್ರಿಂದ ಡೋಪಮೈನ್ ರಿಲೀಸ್ ಆಗುತ್ತೆ, ತುಂಬಾ ಹ್ಯಾಪಿನೆಸ್ ಇರೋದ್ರಿಂದ ಡೋಪಮೈನ್ ರಿಲೀಸ್ ಆಗುತ್ತೆ ಅಂತ. ಈ ಡೋಪಮೈನ್ ಸಡನ್ ಆಗಿ ಈಗ ಲೋ ಆಗೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಿ? ಅಥವಾ ಅದನ್ನು ಹೆಚ್ಚು ಮಾಡ್ಕೊಳ್ಬೇಕು, ಹ್ಯಾಪಿಯಾಗಿ ನಾವು ಲೈಫ್ ಲೀಡ್ ಮಾಡಬೇಕಂದ್ರೆ ಏನು ಮಾಡಬಹುದು? ಸೊ ಡೋಪಮೈನು ತುಂಬ ಇಂಪಾರ್ಟೆಂಟ್ ಹಾರ್ಮೋನು. ಬರೀ ಹ್ಯಾಪಿನೆಸ್ಗೋಸ್ಕರನೇ ಅಲ್ಲ, ಈ ಮೂಮೆಂಟು, ಮೋಟಿವೇಶನು ಅದಕ್ಕೇನು ತುಂಬ ಇಂಪಾರ್ಟೆಂಟು. ಡೋಪಮಿನ್ ನ್ಯಾಚುರಲಿ ಹೇಗೆ ರಿಲೀಸ್ ಆಗುತ್ತೆ ಅಂದರೆ ಎಕ್ಸರ್ಸೈಸ್, ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್, ಅಟ್ಲೀಸ್ಟ್ 20 to 40 minutes ಆಫ್ ಎಕ್ಸರ್ಸೈಸ್ ಪರ್ ಡೇ, ದಟ್ ವಿಲ್ ರಿಲೀಸ್ ಡೋಪಮಿನ್. ಹಾಗೆ ಮೆಂಟಲಿ ಆ್ಯಕ್ಟಿವ್ ಆಗಿರೋದು, ಅಂದರೆ ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡ್ತಾ ಇರಬೇಕು. ಅದು ಪಜಲ್ ಸಾಲ್ವಿಂಗ್ ಆಗಲಿ ಅಥವಾ ಲರ್ನಿಂಗ್ ಸಮಥಿಂಗ್ ನ್ಯೂ, ಅಂದರೆ ಏನಾದರೂ ಹೊಸ ವಿಷಯ ಕಳೋದು, ಅಥವಾ ಹಾಬೀಸ್ ಏನಾದರೂ ಇದ್ದರೆ ಮ್ಯೂಸಿಕ್, ಇದೆಲ್ಲ ಡೋಪಮಿನ್ ರಿಲೀಸ್ನ ಬ್ರೈನಿಂದ ಜಾಸ್ತಿ ಮಾಡುತ್ತೆ. ಟ್ರಾವೆಲ್ಲು ಒಂದು ಇಂಪಾರ್ಟೆಂಟ್ ವಿಷಯ. ನಾವು ಫ್ರೀಕ್ವೆಂಟಾಗಿ ನ್ಯೂ ಪ್ಲೇಸಸ್ ಟ್ರಾವೆಲ್ ಮಾಡ್ತಾ ಇದ್ದರೆ ದಟ್ ಆಲ್ಸೋ ರಿಲೀಸಸ್ ಡೋಪಮಿನ್. ಎಸ್. ಇನ್ನು ಲೆವೋಡೋಪಾ ಅನ್ನುವಂಥ ಟ್ರೀಟ್ಮೆಂಟ್ ಅಂತ ಬಗ್ಗೆ ಹೇಳ್ತಾ ಇದ್ರಿ. ಯಾವ ರೀತಿ ಇದು? ತುಂಬ ಜನ ಇದನ್ನು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಸಡನ್ ಆಗಿ ಬಿಟ್ಬಿಡ್ತಾರೆ. ಇದರಿಂದ ಏನಾದ್ರು ತೊಂದರೆಗಳಾಗುತ್ತಾ?
ಸೊ ನಾವು ಪಾರ್ಕಿನ್ಸನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ರೆ 3 ಪ್ರಕಾರ ಇರುತ್ತೆ. ಒಂದು ಡ್ರಗ್ಸ್, ಇನ್ನೊಂದು ಇಂಜೆಕ್ಟಬಲ್ ಆಪ್ಷನ್ಸ್ ಇದೆ, ಮತ್ತೆ ಸರ್ಜಿಕಲ್ ಆಪ್ಷನ್ಸ್ ಇದೆ. ಡ್ರಗ್ಸ್ ಅಲ್ಲಿ ಮೇನ್ ಡ್ರಗ್ ಲಿವೋಡೋಪಾ. ಜನರಲಿ ನಾವು ಪೇಷಂಟ್ಸ್ಗೆ ಕೌನ್ಸಿಲ್ ಮಾಡುವಾಗ ಅವರು ಡಾಕ್ಟ್ರೇ ಇವಾಗಲೇ ಬೇಡ, ಇದು ಶುರು ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಲ್ವಾ, ಅಥವಾ ಈ ಮಾತ್ರೆ ಎಫೆಕ್ಟ್ ಬೇಗ ಹೋಗುತ್ತೆ ಇವಾಗಲೇ ಶುರು ಮಾಡಿದ್ರೆ ಅಂತ ಹೇಳ್ತಾರೆ. ಸೊ ಬಟ್ ಅದು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಪೇಷಂಟ್ಸ್ಗೆ. ಈಗ ಏನಾಗುತ್ತೆ ಅಂದರೆ ಇದು ಡೋಪಮಿನಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಬರ್ತಾ ಇಲ್ಲ, ಈ ಕಾಯಿಲೆ ಸ್ಟೇಜ್ ಜಾಸ್ತಿ ಆಗಿರೋದ್ರಿಂದ ಡೋಪಮಿನ್ ಎಫೆಕ್ಟ್ ಬರ್ತಾ ಇಲ್ಲ, ಅಥವಾ ಡೋಪಮಿನ್ ತಗೊಂಡ್ರೆ ಎಷ್ಟು ಇಂಪ್ರೂವ್ಮೆಂಟ್ ನಮಗೆ ಬರಬೇಕೋ ಅದು ಬರ್ತಾ ಇಲ್ಲ, ಅದರಿಂದ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆ. ಸೊ ನಾವು ಲೇಟಾಗಿ ಶುರು ಮಾಡಿದ್ರೇನು ಸೈಡ್ ಎಫೆಕ್ಟ್ಸ್ ಬರಬೇಕಾದ್ರೆ ಬರುತ್ತೆ. ಸೊ ಬೆಟರ್ ಥಿಂಗ್ ಈಸ್ ನಮಗೆ ಡಯಾಗ್ನೋಸ್ ಆದಾಗ ಮೆಡಿಸಿನ್ ತಗೊಂಡು ಲೈಫ್ ಸ್ಟೈಲು ಅದರ್ ಥಿಂಗ್ಸ್ ಮಾಡಿಫೈ ಮಾಡಿಕೊಂಡು ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಸೊ ಮಾತ್ರೆ ಡಿಲೇ ಮಾಡಿ ನಾವು ಸೈಡ್ ಎಫೆಕ್ಟ್ಸ್ನ ಅವಾಯ್ಡ್ ಮಾಡ್ಬೋದು ಅನ್ನೋದು ಅಪೋಹ ಅನ್ಸುತ್ತೆ. ಓಕೆ, ಇನ್ನು DBS ಬಗ್ಗೆ ಮಾಹಿತಿ ಕೊಡಿ. ಸೊ ನಾನು ಹೇಳಿರೋ ಥರ ಇಂಜೆಕ್ಟಬಲ್ ಆಪ್ಷನ್ಸ್ ಇದೆ DBSಗೆ ಮುಂಚೆ. ಸೊ ಇನ್ಸುಲಿನ್ ಥರ ಕೆಲವು ಇಂಜೆಕ್ಷನ್ಸ್ ಇರುತ್ತೆ, ಅಪೋಮಾರ್ಫಿನ್ ಅಂತೀವಿ ಅದನ್ನು, ಅದು ಇನ್ಫ್ಯೂಷನ್ಸ್ ಥರ ಹೋಗ್ತಾ ಇರುತ್ತೆ. ಅಂದರೆ ಮೆಡಿಸಿನ್ಸು ಈ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಜನರಲಿ ಫಸ್ಟ್ 5 to 10 years ಹನಿಮೂನ್ ಫೇಸ್ ಅಂತೀವಿ. ಅಂದರೆ ಪೇಷಂಟ್ ಮಾತ್ರೆ ತಗೊಂಡ್ರೆ ಕಾಯಿಲೆ ಇದೆ ಅಂತಲೇ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಅದಾದಮೇಲೆ ಈ ಮೆಡಿಸಿನ್ ಎಫೆಕ್ಟ್ ಅನ್ನೋದು ಸ್ಲೋಲಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಆ ಥರ ಆದಾಗ ನಾವು ಈ ಇಂಜೆಕ್ಟಬಲ್ ಆಪ್ಷನ್ ಹೇಳ್ತೀವಿ. ಇದು ಮೆಡಿಸಿನ್ ಅಲ್ಲಿ ಬರೋ ಸೈಡ್ ಎಫೆಕ್ಟ್ಸು ಈ ಇಂಜೆಕ್ಷನಲ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ಇದರಲ್ಲಿ ನಾವು ಒಂದು 3 to 5 years ಮ್ಯಾನೇಜ್ ಮಾಡ್ಬೋದು. ದೆನ್ ಈಗ DBS ಅನ್ನೋ ಪ್ರೊಸೀಜರ್ ಯಾವಾಗ ಬರುತ್ತೆ ಅಂದರೆ ಮೆಡಿಸಿನ್ಸಿಂದನೂ ಅಷ್ಟು ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ, ಅಥವಾ ಇಂಜೆಕ್ಷನ್ಸಿಂದನೂ ಅಷ್ಟು ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ ಅನ್ನೋ ಪೇಷಂಟ್ಸಲ್ಲಿ DBS ಸಜೆಸ್ಟ್ ಮಾಡ್ತೀವಿ. ಈ DBS ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇದನ್ನ ನಾವು ಒಂದು ಹಾರ್ಟ್ ಪೇಸ್ ಮೇಕರ್ ಥರನೇ ಅನ್ಕೋಬೋದು. ಸೊ ಬ್ರೈನಲ್ಲಿ ತಿನ್ ಎಲೆಕ್ಟ್ರೋಡ್ಸ್ ಹಾಕ್ತೀವಿ ಸ್ಪೆಸಿಫಿಕ್ ಏರಿಯಾಸಲ್ಲಿ, ಆ್ಯಂಡ್ ಬ್ಯಾಟ್ರಿ ಚೆಸ್ಟ್ ಮೇಲೆ ಇರುತ್ತೆ. ಈ ಬ್ಯಾಟ್ರಿಯಿಂದ ಕರೆಂಟ್ ರೆಗ್ಯುಲರ್ ಆಗಿ ಆ ಎಲೆಕ್ಟ್ರೋಡ್ಸ್ನ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ಬ್ರೈನಿಂದ ಡೋಪಮಿನ್ ರಿಲೀಸ್ನ ಅದು ಸ್ಟೆಬಿಲೈಸ್ ಮಾಡುತ್ತೆ. ಸೊ ಅಬ್ನಾರ್ಮಲ್ ವೇವ್ ಫಾರ್ಮ್ಸ್ನ ಕಂಟ್ರೋಲ್ ಮಾಡಿ ಡೋಪಮೈನ್ ರಿಲೀಸ್ನ ಸ್ಟೇಬಲ್ ಮಾಡುತ್ತೆ. ಸೊ ಈಗ ಸಪೋಸ್ ನನ್ನ ಹತ್ರ ಎಷ್ಟೋ ಪೇಷಂಟ್ಸ್ ಇದ್ದಾರೆ 15 ಸಿಂಡೋಪಾ ಅದೇ ಲಿವೋಡೋಪಾ ಮಾತ್ರ ತಗೊಳ್ಳೋ ಪೇಷಂಟ್ಸು DBS ಮಾಡಿಕೊಂಡು 1 ಅಥವಾ 2 ಮೆಡಿಸಿನ್ಸಲ್ಲಿನೇ ಚೆನ್ನಾಗಿದ್ದಾರೆ. ಸೊ ಅದು ಡ್ರಾಸ್ಟಿಕಲಿ ಪೇಷಂಟ್ಸ್ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡುತ್ತೆ. ಈ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ಸ್ಪೆಷಾಲಿಟಿ ಏನೀಗ ತುಂಬ ಜನರಿಗೀಗ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ, ಟ್ರೀಟ್ಮೆಂಟ್ ಮೊರೆ ಹೋಗಬೇಕು ಅಂದರೆ ಕೆಲವ್ರಿಗೆ ಮಾತ್ರೆನಲ್ಲೇ ಸರಿ ಹೋಗ್ಬಿಡುತ್ತೆ, ಕೆಲವ್ರಿಗೆ ನೀವು ಹೇಳ್ದಂತೆ ಇಂಜೆಕ್ಷನ್ಸ್ ಕೊಡ್ಬೋದು, ಕೆಲವ್ರಿಗೆ ಸರ್ಜರಿ ಮುಖಾಂತರನೇ ಸರಿ ಮಾಡಬೇಕಾಗುತ್ತೆ. ಇದನ್ನು ಹೇಗೆ ಡಯಾಗ್ನೋಸ್ ಮಾಡ್ತೀರಾ? ಸೊ ಈಗ ನಮ್ಮ ಸೆಂಟರ್ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನಂದರೆ ನಾವೇನು ತಿಳ್ಕೊಬೇಕು, ಪಾರ್ಕಿನ್ಸನ್ಸ್ ಪೇಷಂಟ್ಸ್ಗೆ ರೆಗ್ಯುಲರ್ ಪೇಷಂಟ್ಸ್ಗೆ ತುಂಬ ಡಿಫ್ರೆನ್ಸ್ ಇದೆ. ಈಗ ರೆಗ್ಯುಲರ್ ಪೇಷಂಟ್ಸ್ನ ನಾವು ಸಿಂಪಲ್ ಆಗಿ ಕನ್ಸಲ್ಟೇಷನ್ನು ಮುಗಿಸ್ಬೋದು, ಆದರೆ ಪಾರ್ಕಿನ್ಸನ್ಸ್ ಪೇಷಂಟ್ಸ್ನ ಡೀಟೇಲ್ ಆಗಿ ನೋಡಬೇಕು. the time we spend on the patients is also more, and multidisciplinary care ಬೇಕು. ಅಂದರೆ ಮೂಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್ ನಂತರ ಮೂಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್ ಬೇಕು. DBS ಬೇಕಾದರೆ ಫಂಕ್ಷನಲ್ ನ್ಯೂರೋ ಸರ್ಜನ್ ಇನ್ವಾಲ್ವ್ ಆಗಬೇಕು. ಮೆಮರಿ ಇಶ್ಯೂಸ್ಗೆ ನ್ಯೂರೋ ಸೈಕಾಲಜಿಸ್ಟ್ ಬೇಕು. ರಿಹ್ಯಾಬ್ ಸ್ಟ್ರಾಟಜೀಸು, ಫಿಸಿಯೋಥೆರಪಿ ಆ್ಯಂಡ್ ರಿಹ್ಯಾಬ್ ಅವ್ರ ರೋಲ್ ಇರುತ್ತೆ, ಡೈಟಿಷಿಯನ್ ರೋಲ್ ಇರುತ್ತೆ. ಸೊ ಇದು ಬರೀ ತಲೆನೋವು ಬೆನ್ನು ನೋವು ಥರ ಸಿಂಪಲ್ ಕಾಯಿಲೆ ಅಲ್ಲ, ಮಲ್ಟಿಪಲ್ ಸ್ಪೆಷಲಿಸ್ಟ್ಸ್ ಆರ್ ಇನ್ವಾಲ್ವ್. ಅಂದರೆ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಎಸ್ ಆಲ್ ಸಿಂಪ್ಟಮ್ಸ್ ಲಿಂಕ್ ಇರುತ್ತೆ. ಸೊ ಈಗ ಸಪೋಸ್ ನಾವು ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡಿದ್ರೆ ನಮ್ಮ ಮೋಟಾರ್ ಪ್ರಾಬ್ಲಮ್ಸು ಇಂಪ್ರೂವ್ ಆಗುತ್ತೆ. ಸಿಮಿಲರ್ಲಿ ಎಲ್ಲ ಲಿಂಕ್ ಇರೋದ್ರಿಂದ ನಾವು ಪಾರ್ಕಿನ್ಸನ್ಸ್ ಕ್ಲಿನಿಕ್ ಅಂತ ಒಂದು ಕ್ಲಿನಿಕ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಸಕ್ರಾ ವರ್ಲ್ಡಲ್ಲಿ. ಅಲ್ಲಿ ಈ ಎಲ್ಲ ಸ್ಪೆಷಲಿಸ್ಟು ಅಂಡರ್ ಕೋಆರ್ಡಿನೇಷನ್ ವಿ ವಿಲ್ ವರ್ಕ್. ಇದಕ್ಕಾಗಿ ಒಂದು ಸ್ಪೆಷಲ್ ಇದಕ್ಕಾಗಿ ಸೊ ದಟ್ ನಾವು ಪೇಷಂಟ್ಸ್ಗೆ ಜಾಸ್ತಿ ಟೈಮನ್ನು ಕೊಡೋಕೆ ಆಗತ್ತೆ, ಆ್ಯಂಡ್ ನನ್ನ ಇನ್ಪುಟ್ಸ್ ಸರ್ಜನ್ಗೆ ಕೊಡೋದು, ಸರ್ಜನ್ ಇನ್ಪುಟ್ಸ್ ಫಿಸಿಯೋಥೆರಪಿಸ್ಟ್ಗೆ ಕೊಡೋದು ಎಲ್ಲ ಸೇರಿಕೊಂಡು ಒಂದು ಹೋಲಿಸ್ಟಿಕ್ ಅಪ್ರೋಚ್ನ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ಸೊ ಈ ಪಾರ್ಕಿನ್ಸನ್ಸ್ ಕ್ಲಿನಿಕ್ ಅನ್ನೋದು ತುಂಬ ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಈಗ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರಿಗೆ ಬೇರೆ ಬೇರೆ ಕಡೆಯಿಂದಲೇ ನೋಡ್ತಿರ್ತಾರೆ, ತಮ್ಮನೇಲೂ ಈ ರೀತಿ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ಒನ್ ಸ್ಟಾಪ್ ಸೊಲ್ಯೂಷನ್ ನೀವು ಹೇಳಿದಂತೆ ಸಕ್ರಾ ವರ್ಲ್ಡ್ಗೆ ಬರೋಣ ಅಂತಂದರೆ ಇಲ್ಲಿಗೆ ಬಂದು ತೋರಿಸ್ಕೊಂಡು ಹೋಗ್ಬೋದಾ? ಒನ್ ಡೇ ಪ್ರೊಸೀಜರಾ ಹೇಗೆ? ಎಸ್, ಡೆಫಿನೆಟ್ಲಿ ಅದು ಸ್ಟೇಜ್ ಆಫ್ ದ ಡಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಅರ್ಲಿ ಸ್ಟೇಜಸಲ್ಲಿರೋ ಪೇಷಂಟ್ಸು ರೆಗ್ಯುಲರ್ ಕನ್ಸಲ್ಟೇಷನು ಮೆಡಿಕೇಷನ್ ಟೈಟ್ರೇಷನ್ ಮಾಡಿ ಫಿಸಿಯೋಥೆರಪಿಸ್ಟ್ ಕನ್ಸಲ್ಟೇಷನ್ ಕೊಟ್ಟು ನಾವು ಅವ್ರ ಮನೆ ಹೋಗ್ಬೋದು, ವಿತಿನ್ 1 or 2 hours ಅದು ಆಗುತ್ತೆ. ಸಪೋಸ್ ಡಿಫಿಕಲ್ಟ್ ಪೇಷಂಟ್ಸ್ ಇದ್ದಾರೆ, ಸ್ವಲ್ಪ ಮಿಡಿಲ್ ಆರ್ ಅಡ್ವಾನ್ಸ್ಡ್ ಸ್ಟೇಜಸ್ಸಲ್ಲಿದ್ದಾರೆ, ಅವರಲ್ಲಿ ನಾವು ಸ್ವಲ್ಪ ಡೆಡಿಕೇಟೆಡ್ ಅಪ್ರೋಚ್ ಬೇಕಾಗತ್ತೆ. ಸಪೋಸ್ ಕೆಲವು ಜನಕ್ಕೆ ಮೆಮರಿ ಪ್ರಾಬ್ಲಮ್ಸೂ ಜಾಸ್ತಿ ಇರುತ್ತೆ, ಅವ್ರಿಗೆ ನ್ಯೂರೋ ಸೈಕಾಲಜಿಸ್ಟ್ ಇನ್ಪುಟ್ಸೂ ಜಾಸ್ತಿ ಬೇಕು, ಆವಾಗ ಇನ್ ಪೇಷಂಟು ಬೇಕಾಗ್ಬೋದು. ಸೊ ಪೇಷಂಟ್ ಕಂಡೀಷನ್ ಏನು ಅಂತ
ನಾವು ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್ OPD ಬೇಸಿಸಲ್ಲಿನೇ ನೋಡಿಕೊಂಡು 2 or 3 ಅವರ್ಸಲ್ಲಿ ಮನೆಗೆ ಹೋಗ್ಬೋದು. ನಿಮ್ಮ ಒಂದು ಸರ್ವಿಸ್ ಹಿಸ್ಟ್ರಿನಲ್ಲಿ ನೋಡ್ತಾ ಹೋದರೆ ತುಂಬ ಜನಕ್ಕೆ ಟ್ರೀಟ್ ಮಾಡಿರ್ತೀರಾ, ಆಪ್ರೇಷನ್ಸ್ ಕೂಡ ಮಾಡಿರ್ತೀರಿ. ಸೊ ಒಂದ್ಸರಿ ಟ್ರೀಟ್ಮೆಂಟ್ ತೊಗೊಂಡೋದ್ಮೇಲೆ ಈಗ ಕಂಪ್ಲೀಟಾಗಿ ಕ್ಯೂರ್ ಆಯಿತು ಅಂತ ಹೇಳೋಕ್ಕಾಗಲ್ಲ, ಮತ್ತೆ ಮತ್ತೆ ಅದೇ ಸ್ಟೇಜ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರದ್ದು ಏನಾದರೂ ಫೇಸ್ ಮಾಡಿದ್ದೀರಾ? ಯಾವ್ದು ಚಾಲೆಂಜಿಂಗ್ ಅನಿಸ್ತು? ಸೊ ನಾನು ಯಾವಾಗಲೂ ನನ್ನ ಪೇಷಂಟ್ಸ್ಗೆ ಹೇಳೋದು, ಪಾರ್ಕಿನ್ಸನ್ಸ್ ಅನ್ನೋದು ಒಂದು ಶುಗರ್ ಥರ ಅನ್ಕೊಳ್ಳಿ. ಬ್ರೈನ್ಗೆ ಶುಗರ್ ಬಂದಿದೆ ಅನ್ಕೊಳ್ಳಿ. ಶುಗರಲ್ಲಿ ಹೇಗೆ ನಾವು ಮೆಡಿಸಿನ್ಸ್ ತಗೊಂಡು ಕಂಟ್ರೋಲ್ ಮಾಡಬೇಕು ಹಾಗೆ ಇದನ್ನು ಮಾಡಬೇಕು. ಮೆಡಿಸಿನ್ಸ್ ಅಲ್ಲಿ ಕಂಟ್ರೋಲ್ ಬರ್ತಾ ಇಲ್ಲ ಅಂದರೆ ನಾವು ನ್ಯೂವರ್ ಟ್ರೀಟ್ಮೆಂಟ್ಸ್ ಇಂಪ್ಲಿಮೆಂಟ್ ಮಾಡಬೇಕು. ಬಟ್ ಈ ಪ್ರಾಸೆಸಲ್ಲಿ ಏನಾಗುತ್ತೆ ಅಂದರೆ ಒಂದು ಫ್ಯಾಮಿಲಿ ಥರ ಕನೆಕ್ಟ್ ಬಂದ್ಬಿರುತ್ತೆ. ಈಗ ನಾನು ಎಲ್ಲಿ ಹೋದ್ರೇನು ನನ್ನ ಪೇಷಂಟ್ಸು ಕೇಳ್ಕೊಂಡು ಬರ್ತಾನೆ ಇರ್ತಾರೆ. ಸೊ ಆ ಲಿಂಕ್ ಕಂಟಿನ್ಯೂಯೇಷನ್ ಇರುತ್ತೆ. ಎಸ್, ಹರ್ಡಲ್ಸ್ ಅಂತೂ ಬಂದೇ ಬರುತ್ತೆ, ಸ್ವಲ್ಪ ಫ್ಲಕ್ಚುಯೇಷನ್ಸ್ ಬರುತ್ತೆ. ಅಕಾರ್ಡಿಂಗ್ಲಿ ನಾವು DBS ಮಾಡಾದ್ಮೇಲೆ ಕರೆಂಟ್ ಸೆಟ್ಟಿಂಗ್ಸ್ ಅಡ್ಜಸ್ಟ್ ಮಾಡೋದು, ಅವ್ರಿಗೆ ಈಗ ಸಪೋಸ್ ಅದರ್ ಸ್ಪೆಷಲಿಸ್ಟ್ ಇನ್ಪುಟ್ಸ್ ಬೇಕಂದ್ರೆ ಅವ್ರನ್ನ ಗೈಡ್ ಮಾಡೋದು. ಇಟ್ಸ್ ಲೈಕ್ ಎ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಂತಾನೆ ಅನ್ಕೋಬಹುದು ನಾವು. ಸೊ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇವಾಗೆಲ್ಲ ನೋಡ್ತಾ ಇದೀವಿ, ರೋಬೋಟಿಕ್ ಅಂತಲ್ಲ. ಸೊ ಆ ಥರ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಯಾವ್ದು ಬಂದಿದೆ ನಿಮ್ಮ ಸಕ್ರದಲ್ಲಿ? ಸೊ ಈ DBS ಅಲ್ಲಿ ಅಡ್ವಾನ್ಸ್ಮೆಂಟ್ಸ್ ಅಂದ್ರೆ ನಾರ್ಮಲಿ ನಾವು ಹಾಕೋ ಎಲೆಕ್ಟ್ರೋಡ್ ಅಲ್ಲಿ ಡೈರೆಕ್ಷನಲ್ ಲೀಡ್ಸ್ ಅಂತ ಬಂದಿದೆ. ಅಂದ್ರೆ ಕರೆಂಟ್ ಜನರಲಿ ನಾವು ಸ್ಟಿಮ್ಯುಲೇಟ್ ಮಾಡಿದ್ರೆ 360 ಡಿಗ್ರಿ ಸ್ಪ್ರೆಡ್ ಆಗ್ತಿತ್ತು ಹಳೆಯ ವರ್ಷನ್ ಅಲ್ಲಿ. ಈಗ ನಾವು ಒಂದು ಸ್ಪೆಸಿಫಿಕ್ ಏರಿಯಾ ಅಲ್ಲಿ ಮಾತ್ರ ಕರೆಂಟ್ ನ ಫೋಕಸ್ ಮಾಡಬಹುದು. ಇದರಿಂದ ಅಡ್ವಾಂಟೇಜಸ್ ಏನಂದ್ರೆ, ಒಂದು ಕರೆಂಟ್ ಯುಟಿಲೈಸೇಷನ್ ಕಡಿಮೆ ಇದೆ, ಅಂದ್ರೆ ಬ್ಯಾಟ್ರಿ ಲೈಫು ಜಾಸ್ತಿ ಆಗುತ್ತೆ, ಮತ್ತೆ ಸೈಡ್ ಎಫೆಕ್ಟ್ಸು ಕಡಿಮೆ ಇದೆ. ಇದೊಂದು. ಇನ್ನೊಂದು ಬ್ರೈನ್ ಸೆನ್ಸಿಂಗ್ ಅಂತ ಒಂದು ಟೆಕ್ನಾಲಜಿ ಬಂದಿದೆ. ಅದು ಒಂದು ನಾವು ಪೇಷಂಟ್ಸನ್ನು ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡೋದು. ಇನ್ನೊಂದು ಇದೇ ಅನಲೈಸ್ ಮಾಡಿ, ಅಬ್ನಾರ್ಮಲ್ ವೇವ್ ಫಾರ್ಮ್ಸ್ನ ಅನಲೈಸ್ ಮಾಡಿ ನಮಗೆ ಇನ್ಪುಟ್ಸ್ ಕೊಡುತ್ತೆ ಸಿಸ್ಟಮು, ಎಲ್ಲಿ ಸ್ಟಿಮ್ಯುಲೇಟ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಬರ್ಬೋದು ಅಂತ. ಇದರಲ್ಲಿನೇ AI ನ ಇಂಪ್ಲಿಮೆಂಟ್ ಮಾಡಿ ಅಡ್ಯಾಪ್ಟಿವ್ DBS ಅಂತ ಬಂದಿದೆ. ಅಂದರೆ ಪೇಷಂಟ್ ಸಿಂಪ್ಟಮ್ಸ್ ನೋಡಿಕೊಂಡು ಕರೆಂಟ್ ಆಟೋಮೆಟಿಕ್ ಅಡ್ಜಸ್ಟ್ ಆಗೋದು. ಫಾರ್ ಎಕ್ಸಾಂಪಲ್ ನಿದ್ದೆಯಲ್ಲಿ ಅಷ್ಟೊಂದು ಕಂಟ್ರೋಲ್ ಬೇಕಾಗಿಲ್ಲ, ಸೊ ಫೈನ್ ಟ್ಯೂನ್ ಮಾಡ್ಕೊಳ್ಳೋದು ಆಟೋಮೆಟಿಕಲಿ. ಸೊ AI ಇಸ್ ಕಮಿಂಗ್ ಇನ್ ಟು ದಿಸ್ ಫೀಲ್ಡ್. ಇನ್ನೂ ಫರ್ದರ್ ಇಂಪ್ರೂವ್ಮೆಂಟ್ಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಅದು ಬಂದರೆ ಇನ್ನೂ ಫೈನ್ ಟ್ಯೂನಿಂಗ್ ಆಗುತ್ತೆ. ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ತುಂಬ ಅರ್ಲಿ ಏಜಲ್ಲಿ ಡಿಪ್ರೆಷನ್ ಅಂತಾರೆ, ಸ್ಟ್ರೆಸ್ ಅಂತಾರೆ, ನಿದ್ದೆ ಸರಿಯಾಗಿ ಬರ್ತಿಲ್ಲ, ವರ್ಕ್ ಸ್ಟ್ರೆಸ್ ಒಂದು ಕಡೆ, ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಇಲ್ಲ, ಮತ್ತು ಮನಿ ಪ್ರಾಬ್ಲಮ್, ಈ ಥರದ್ದೆಲ್ಲ ಕೇಳಿ ಕೇಳಿ ತುಂಬ ಜನ ನಾವು ನೋಡ್ತಾ ಇದ್ದೀವಿ. ತುಂಬ ಜನ ಬೇರೆ ಸ್ಟೇಜ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಅದರಿಂದ ತಾವು ಮಾಡಬೇಕಾಗಿದ್ದಂತಹ ಕೆಲಸಗಳು ಎಲ್ಲವೂ ಕೂಡ ಹಿಂದುಳಿತಾ ಇದೆ, ಮರೆತು ಹೋಗ್ತಿದ್ದಾರೆ. ಸೊ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆಯಾ ನಿಜಕ್ಕೂ? ಡಿಪ್ರೆಷನ್ಗೆ ಕಾರಣ ರಿಯಾಕ್ಟಿವ್ ಡಿಪ್ರೆಷನ್, ವಿತೌಟ್ ಎನಿ ರೀಸನ್ ಡಿಪ್ರೆಷನ್ ಬರ್ತಾ ಇದೆಯಾ ಅಂತ ನೋಡಬೇಕು. ನಾವು ಈ ವಿಷಯ ಬಗ್ಗೆ ಮಾತಾಡಬೇಕಾದ್ರೆ ಲ್ಯಾಕ್ ಆಫ್ ಸೋಷಿಯಲ್ ಸಪೋರ್ಟ್ ಅದು ಮೇನ್ ಫ್ಯಾಕ್ಟರ್. ಒಂದು 2-3 ಡಿಕೇಡ್ಸ್ ಮುಂಚೆ ಗ್ರೂಪ್ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಇರ್ತಾರೆ. ಈಗ ಏನಂದ್ರೆ ಈ ಲೋನ್ಲಿನೆಸ್ ಅನ್ನೋದು ಜಾಸ್ತಿ ಆಗಿದೆ ಆ್ಯಂಡ್ ಗ್ಯಾಡ್ಜೆಟ್ ಯೂಸ್ ಜಾಸ್ತಿ ಆಗಿದೆ. ಜನರಲಿ ನಮ್ಮ ಬ್ರೈನಲ್ಲಿ ಒಂದು ಸ್ಲೀಪ್ ವೇಕ್ ಸೈಕಲ್ ಅಂತ ಇರುತ್ತೆ. ಸರೌಂಡಿಂಗ್ಸ್ ಅಲ್ಲಿ ಡಾರ್ಕ್ನೆಸ್ ಬಂದ್ರೆ ಸ್ಲೀಪ್ ಇಂಡ್ಯೂಸಿಂಗ್ ಹಾರ್ಮೋನ್ ಮೆಲಟೋನಿನ್ ಅನ್ನೋದು ರಿಲೀಸ್ ಆಗುತ್ತೆ. ಸೊ ದಟ್ ಈಸ್ ವೈ ನೀವು ಇವಾಗಲೂ ವಿಲೇಜ್ ಅಲ್ಲಿ ನೋಡಿದ್ರೆ 8 o'clock ಅವ್ರು ಮಲ್ಕೋತಾರೆ, ಯಾಕಂದ್ರೆ ಸರೌಂಡಿಂಗ್ಸ್ ಅಲ್ಲಿ ಲೈಟ್ಸ್ ಏನಿಲ್ಲ. ಬಟ್ ಈಗ ನಾವೇನು ಮಾಡ್ಕೊಂಡಿದ್ದೀವಿ, ಎಲ್ಲ ಕಡೆ ಲೈಟ್ಸು, ಅದು ಬಿಟ್ಟು ಬೆಡ್ ಪಕ್ಕದಲ್ಲಿನೇ ಮೊಬೈಲ್ ಇಟ್ಕೋತೀವಿ. ಸೊ ವಿ ಆರ್ ಕನ್ಫ್ಯೂಸಿಂಗ್ ಅವರ್ ಬ್ರೈನ್, ಮೆಲಟೋನಿನ್ ರಿಲೀಸ್ ಆಗಬೇಕಾ ಇಲ್ವಾ ಅಂತ. ಸೊ ಅದರಿಂದ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಬರ್ತಾ ಇದೆ. ಸ್ಲೀಪ್ ಅನ್ನೋದು ನಮ್ಮ ಬಾಡಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್. ಅದು ರಿಪೇರ್ ಸ್ಟೇಜ್, ಅಂದರೆ ಸರ್ವಿಸಿಂಗ್ ಥರ ಅನ್ಕೋಬೋದು. ನಮ್ಮ ಸ್ಲೀಪ್ ಡಿಸ್ಟರ್ಬ್ಡ್ ಇದ್ದರೆ ಇಂಡೈರೆಕ್ಟ್ ಮೆಮರಿ ಪ್ರಾಬ್ಲಮ್ಸು, ಸ್ಟ್ರೆಸ್ಸು, ಆಂಗ್ಸೈಟಿ ಎಲ್ಲ ಲಿಂಕ್ಡ್ ಇದೆ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ರೆ ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಸೆಟ್. ಅಂದರೆ ಇನ್ ಕೇಸ್ ಈ ಥರ ಸಿಂಪ್ಟಮ್ಸ್ಗಳು ಮನೆಯಲ್ಲಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಬೋದು, ಅಥವಾ ಸೊಸೆಂದ್ರಲ್ಲಿ ಯಾರೇ ಒಬ್ಬರಲ್ಲಿ ಕಾಣಿಸ್ಕೊಂಡ್ರು ಈ ಕೌನ್ಸಿಲಿಂಗ್ ಮುಖಾಂತರವಾಗಿ ಅದನ್ನು ಸಿಂಪಲ್ ಟ್ರೀಟ್ಮೆಂಟ್ ಮುಖಾಂತರ ಅವ್ರು ಹೊರಬರೋದಕ್ಕೆ ಚಾನ್ಸಸ್ ಇದೆಯಾ? ಡೆಫಿನೆಟ್ಲಿ. ಅದು ಫಸ್ಟ್ ರೀಸನ್ ಏನಂತ ನೋಡ್ಕೋಬೇಕು. ಮೈಲ್ಡ್ ಸ್ಟೇಜಸ್ ಅಲ್ಲಿ ಇದ್ದಾಗ ಕೌನ್ಸಿಲಿಂಗ್ ಜೊತೆ ಸಮ್ ಮೆಡಿಕೇಶನ್, ಅಂದರೆ ಮೆಡಿಸಿನ್ಸ್ ಹೆಲ್ಪ್ ಒಂದು 2 months 3 months ಕೊಟ್ಟು ಅವ್ರನ್ನ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಎಂಗೇಜ್ ಮಾಡಿ ಡೆಫಿನೆಟ್ಲಿ ವಿ ಕ್ಯಾನ್ ಬ್ರಿಂಗ್ ದೆಮ್ ಔಟ್ ಡಿಪ್ರೆಸಿವ್ ಸಿಂಪ್ಟಮ್ಸ್ಗೆ. ಬಟ್ ಪಾರ್ಕಿನ್ಸನ್ಸ್ಗಂತೂ ನಾವು ಮೆಡಿಕೇಶನ್ಸೇ ಕೊಡಬೇಕು ರೆಗ್ಯುಲರ್ ಆಗಿ. ಈ ಒಂದ್ಸರಿ ಪಾರ್ಕಿನ್ಸನ್ಸ್ಗೆ ಲೈಫ್ನಲ್ಲಿ ಕಾಣಿಸ್ಕೊಂಡ್ಮೇಲೆ ಲೈಫ್ ಅಂದರೆ ಜೀವನ ಪರ್ಯಂತ ಅವ್ರು ಟ್ರೀಟ್ಮೆಂಟ್ ತಗೊಳ್ತಾನೆ ಇರಬೇಕಾ, ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಕಂಟ್ರೋಲ್ಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ? ಜೊತೆಗೆ ಆಹಾರ ಪದ್ಧತಿ ಹಾಗೆ ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಹೇಗಿರಬೇಕು? ಸೊ ಡೆಫಿನೆಟ್ಲಿ ಪಾರ್ಕಿನ್ಸನ್ಸ್ ಅನ್ನೋದು ಲೈಫ್ ಟೈಮ್ ಟ್ರೀಟ್ಮೆಂಟೇನೆ. ಆದರೆ ಆ್ಯಸ್ ಐ ಟೋಲ್ಡ್, ಶುಗರ್ ಥರನೇ, ಶುಗರಲ್ಲಿನೂ ಲೈಫ್ ಟೈಮ್ ಟ್ರೀಟ್ಮೆಂಟೇ. ಬಟ್ ನಾವು ಕರೆಕ್ಟಾಗಿ ಅದನ್ನ ಮ್ಯಾನೇಜ್ ಮಾಡಿಕೊಂಡ್ರೆ ಕಾಯಿಲೆ ಇದೆ ಅಂತಲೇ ನಮಗೆ ಗೊತ್ತಾಗಲ್ಲ, ಆ ಥರ ಮಾಡ್ಕೋಬೋದು. ಸೊ ಆಹಾರದಲ್ಲಿ ರೆಡ್ ಮೀಟ್ ಆಗಲಿ, ಪ್ರಾಸೆಸ್ಡ್ ಮೀಟ್ ಆಗಲಿ, ಶುಗರ್ಸು ಅದು ಲಿಮಿಟ್ ಮಾಡ್ಕೋಬೇಕು. ಈ ಗ್ರೀನ್ ಲೀಫಿ ವೆಜಿಟೇಬಲ್ಸು, ವಾಲ್ನಟ್ಸು, ಬೆರ್ರೀಸ್,
ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಹೈ ಫೈಬರ್ ಕಂಟೆಂಟ್ ಅಂದರೆ ಪ್ಲಾಂಟ್ ಬೇಸ್ಡ್ ಯಾವುದಾದ್ರೂ ನಾವು ತಗೊಂಡ್ರೆ ಚೆನ್ನಾಗಿರುತ್ತೆ. ಆಲಿವ್ ಆಯಿಲು, ಫಿಶ್, ದೀಸ್ ಥಿಂಗ್ಸ್ ಆರ್ ಆಲ್ಸೋ ವೆರಿ ಪ್ರೊಟೆಕ್ಟಿವ್. ಇದೆಲ್ಲ ಬಾಡಿಯಲ್ಲಿರೋ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಂಟ್ರೋಲ್ ಮಾಡುತ್ತೆ, ಅದರಿಂದ ಒಳ್ಳೆ ಕಂಟ್ರೋಲ್ ಬರುತ್ತೆ. ಇದು ಬಿಟ್ಟು ಎಕ್ಸರ್ಸೈಸ್ನ ನಾವು ಸೆಕೆಂಡ್ ಮೆಡಿಸಿನ್ ಅಂತೀವಿ, ನ್ಯಾಚುರಲ್ ಮೆಡಿಸಿನ್ ಅಂತೀವಿ. ಎಕ್ಸರ್ಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ಫಿಸಿಕಲ್ ಎಕ್ಸರ್ಸೈಸ್ ಆಗಲಿ, ಮೆಂಟಲ್ ಎಕ್ಸರ್ಸೈಸ್ ಆಗಲಿ. ಅಂದರೆ ಈಗ ಆಪ್ರೇಷನ್ಗೆ ಲೆವೆಲ್ಗೆ ಅಂತ ಹೋದಾಗ ಸೊ ಅದರಲ್ಲಿ ಏನಾದರೂ ತುಂಬ ತೊಂದರೆಗಳಾಗೋ ಚಾನ್ಸಸ್ಗಳೇನಾದರೂ ಇರ್ತಾ, ಸೈಡ್ ಎಫೆಕ್ಟ್ಸ್ಗಳಾಗೋ ಚಾನ್ಸಸ್ಗಳು? ನಾವು ಫಸ್ಟ್ ಆಪರೇಷನ್ ಅಂತ ಹೇಳಿದಾಗ ಎಲ್ಲ ಪೇಷಂಟ್ಸ್ ಇದೇ ಕೇಳ್ತಾರೆ, ರಿಸ್ಕ್ ಏನಿರುತ್ತೆ ಅದು ಅಂತ. ಇದು ಒಂದು 20 ವರ್ಷ ಮುಂಚೆ ಆದರೆ ಸ್ವಲ್ಪ ಕನ್ಸರ್ನ್ಸ್ ಇತ್ತು. ಈಗ ತುಂಬ ಡೆವಲಪ್ಮೆಂಟ್ಸ್ ಬಂದಿದೆ. MRI ಆಗಲಿ, ನಾವು ಪೇಸ್ ಮೇಕರ್ ಎಲ್ಲಿ ಹಾಕಬೇಕು ಅನ್ನೋ ಟಾರ್ಗೆಟಿಂಗಲ್ಲಾಗಲಿ, ಸರ್ಜಿಕಲ್ ಪ್ರೊಸೀಜರ್ಸಲ್ಲಾಗಲಿ, ನ್ಯಾವಿಗೇಷನಲ್ ಮೆಥಡ್ಸಲ್ಲಿನೂ ತುಂಬ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ. ಪ್ರೊಸೀಜರಾ ಹೇಗೆ? ಇನ್ಫ್ಯಾಕ್ಟ್ ಫಸ್ಟ್ ಹಾಫ್ ಆಫ್ ದ ಸರ್ಜರಿ ಪೇಷಂಟ್ಸ್ಗೆ ಅನಸ್ತಿಷಾನೇ ಕೊಡಲ್ಲ. ನಮ್ಮ ಜೊತೆ ಮಾತಾಡ್ತಾ ಇರ್ತಾರೆ. ನಾವು ಕರೆಂಟ್ ಕೊಟ್ಟಾಗ ಆನ್ ಟೇಬಲ್ ಟ್ರೆಮರ್ ಸ್ಟಾಪ್ ಆಗುತ್ತೆ. ಇಟ್ಸ್ ಎ ವೆರಿ ಮೈನರ್ ಪ್ರೊಸೀಜರ್ ಅಂತಾನೆ ಹೇಳ್ಬೋದು ನಾವು. ಸೆಕೆಂಡ್ ಹಾಫಲ್ಲಿ ಬ್ಯಾಟ್ರಿ ಹಾಕಿದಾಗ ನಾವು ಅನಸ್ತಿಷಾ ಕೊಡ್ತೀವಿ. ಎನಿ ಬ್ರೈನ್ ಸರ್ಜರಿಯಲ್ಲಿ ಇರೋ ರಿಸ್ಕ್ ಕಂಪೇರ್ ಮಾಡಿದ್ರೆ ಈ ಬ್ರೈನ್ ಸರ್ಜರಿಯಲ್ಲಿ ದೇರ್ ಇಸ್ ಆಲ್ಮೋಸ್ಟ್ ನಿಲ್ ರಿಸ್ಕ್. ಯಾಕಂದ್ರೆ ಇಲ್ಲಿ ನಾವು ಸ್ಕಲ್ನೇನು ಓಪನ್ ಮಾಡ್ತಾ ಇಲ್ಲ, 2 ಚಿಕ್ಕ ಹೋಲ್ಸ್ ತರ ಮಾಡಿ ಬರ್ ಹೋಲ್ ಅಂತೀವಿ, ಅದರಿಂದ ಪೇಸ್ ಮೇಕರ್ ಹಾಕ್ತಾ ಇದೀವಿ. ಸೊ ಲ್ಯಾಪ್ರೋಸ್ಕೋಪಿಕ್ ತರ ಅನ್ಕೋಬಹುದು, ಲ್ಯಾಪ್ರೋಸ್ಕೋಪಿಕ್ ಆಫ್ ದ ಬ್ರೈನ್. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ರಿ, ಧನ್ಯವಾದ ತಮಗೆ. ಧನ್ಯವಾದ. ವೀಕ್ಷಕರೇ, ಡಾಕ್ಟರ್ ಹೇಮಕೃಷ್ಣ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಆಸ್ಪತ್ರೆ, ದೇವರಬಿಸನಹಳ್ಳಿ, ಔಟರ್ ರಿಂಗ್ ರೋಡ್, ಇಂಟಲ್ ಎದುರುಗಡೆ, ಬೆಂಗಳೂರು 560103. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 080496949969. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.